ಭೂಮಿಗಾಗಿ ನಕಲಿ ದಾಖಲೆಯನ್ನ ಸೃಷ್ಟಿಸುವುದು, ನಕಲಿ ಸಹಿ ಸೃಷ್ಟಿಸುವುದನ್ನ ನೋಡಿರ್ತೀರಾ. ಆದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಭೂಮಿಗಾಗಿ ಸತ್ತ ವ್ಯಕ್ತಿಯನ್ನೇ ಬದುಕಿಸಿದ್ದಾರೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಒಂದು ಕಡೆ 2018ರಲ್ಲಿ ನೀಲಕಂಠ ನರಸಿಂಹ ಶರ್ಮಾ ಮೃತಪಟ್ಟ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಮತ್ತೊಂದು ಕಡೆ 2024ರಲ್ಲಿ ಇದೇ ನೀಲಕಂಠ ನರಸಿಂಹ ಶರ್ಮಾ ಮಾಡಿಕೊಟ್ಟ GPAಯ ದಾಖಲೆ. ಅರೆ ಇದೇನಿದು ಅಂತ ಆಶ್ಚರ್ಯ ಆಗ್ತಿದ್ಯಾ? ಅಚ್ಚರಿ ಆದ್ರೂ ಇದು ಸತ್ಯ. ಅಂದಹಾಗೆ ಈ ರೀತಿ ಸತ್ತ ವ್ಯಕ್ತಿಯನ್ನ ಮತ್ತೆ ಬದುಕಿದಂತೆ ದಾಖಲೆ ಸೃಷ್ಟಿ ಮಾಡಿರೋದು ಕೋಟಿಗಟ್ಟಲೆ ಬೆಲೆ ಬಾಳುವ 4 ಎಕರೆ 19 ಗುಂಟೆ ಜಮೀನಿಗೋಸ್ಕರ. ಮೈಸೂರಿನ ಮಂಡಕಹಳ್ಳಿ ಬಳಿ ಇರುವ 4 ಎಕರೆ 19 ಗುಂಟೆ ಜಮೀನು ದಿವಂಗತ ಪತ್ರಪ್ಪ ಅನ್ನೋರಿಗೆ ಸೇರಿದ್ದು. ಇವರಿಗೆ ವಿಶ್ವನಾಥ್ ಹಾಗೂ ಪ್ರಭುದೇವ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಆದ್ರೆ ಪ್ರಭುದೇವ ಈ ಆಸ್ತಿಯನ್ನ ಸಹೋದರ ವಿಶ್ವನಾಥ್ಗೆ ಗೊತ್ತಿಲ್ಲದಂತೆ ನೀಲಕಂಠ ನರಸಿಂಹ ಶರ್ಮಾ ಅನ್ನೋರಿಗೆ ಮಾರಿದ್ರು. ಈ ವಿಚಾರವಾಗಿ ವಿಶ್ವನಾಥರ ಪುತ್ರ ಕಿಶೋರ್ ಕೋರ್ಟ್ನಲ್ಲಿ ಹೋರಾಟ ಮಾಡಿ ತಾತನ ಆಸ್ತಿ ಉಳಿಸಿಕೊಂಡಿದ್ರು. ಡಿಸೆಂಬರ್ 20ನೇ ತಾರೀಕು 18ರಲ್ಲಿ ಸತ್ತಿರೋ ಅಂಥ ನೀಲಕಂಠ ಶರ್ಮನ್ ಹೆಸರಿನಲ್ಲಿ ನಕಲಿ GPA ದಾಖಲೆಯನ್ನು ಸೃಷ್ಟಿ ಮಾಡಿ ಆ GPA ಆಧಾರದ ಮೇಲೆ ಸದರಿ ಜಮೀನನ್ನು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಎಲ್ಲ ಶರೀಕಾಗಿ ಬೇರೆ ಯಾರಿಗೋ ಮಾರಾಟ ಮಾಡಿದ್ದಾರೆ. ಅದ್ರ ಸಂಬಂಧ ನಾನು FIRನ ದಾಖಲಿಸಿದ್ದೀನಿ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ. ಆದ್ರೆ ನೀಲಕಂಠ ನರಸಿಂಹಸ್ವಾಮಿಯ ಮಗ ವಿವೇಕ ಕೆ ಹಟ್ಟಿ ಹಾಗೂ ಸುಮಾಜಿ ಅನಿತಾ ಶೆಟ್ಟಿ, ಪುಷ್ಪಾಡಿ ಹಾಗೂ ಇತರರು ನ್ಯಾಯಾಲಯದ ತೀರ್ಪಿನ ನಂತರವೂ ಈ ಜಮೀನನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ದುರಂತ ಅಂದ್ರೆ 2018ರಲ್ಲಿ ನೀಲಕಂಠ ನರಸಿಂಹ ಶರ್ಮಾ ಮೃತಪಟ್ಟಿದ್ರು. 2024ರಲ್ಲಿ ಅವರಿಂದ GPA ಪಡೆದಂತೆ ದಾಖಲೆ ಸೃಷ್ಟಿ ಮಾಡಿ ಆಸ್ತಿಯನ್ನ ಮಾರಿದ್ದಾರೆ. ಈ ಬಗ್ಗೆ ಕಿಶೋರ್ ಮೈಸೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ವಿವೇಕ ಕೆ ಹಟ್ಟಿ, ಸುಮಾಜಿ, ಅನಿತಾ ಶೆಟ್ಟಿ, ಪುಷ್ಪಾಡಿ ಹಾಗೂ ನೀಲಕಂಠ ನರಸಿಂಹಸ್ವಾಮಿ ಹೆಸರಿನಲ್ಲಿ ಬಂದವನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಮತ್ತೆ ಈ ಸತ್ತಿರ ನರಸಿಂಹ ಶರ್ಮನ್ ಏನಿದ್ದಾರೆ ಅವ್ರ ಹೆಸರಲ್ಲಿ ಒಂದೇ ದಿನದಲ್ಲಿ 2 ಬೇರೆ ಬೇರೆ ಸ್ಥಳದಲ್ಲಿ ಸತ್ತಂತೆ 2 ಡೆತ್ ಸರ್ಟಿಫಿಕೇಟ್ ಇದೆ. ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದೆ. ಒಂದರಲ್ಲಿ ತಾಯಿ ಹೆಸರು ತಂದೆ ಹೆಸರು ಡಿಫರೆಂಟ್ ಇದೆ. ತಂದೆ ಹೆಸರು ಒಂದ್ರಲ್ಲಿ ಕ್ಯಾಪ್ಟನ್ ಅಂತ ಇದೆ. ಇದ್ರ ಮೇಲೆ ಯಾರು ಮೋಸ ಮಾಡಿ ಇದೆಲ್ಲ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಸರ್ ಡೆತ್ ಆಗಿರೋದು 23/9/2018ರಲ್ಲಿ. ಆದರೆ GPA ಮಾಡೋದು 20/12/2024ರಲ್ಲಿ. ಸದ್ಯ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ತನಿಖೆ ನಂತರ ಇದರ ಸತ್ಯಾಸತ್ಯತೆಗಳು ತಿಳಿಯಲಿವೆ. ಏನೇ ಆಗಲಿ ಸತ್ತು ಹೋಗಿದ್ದ ವ್ಯಕ್ತಿ ಜಮೀನು GPA ಮಾಡಿಕೊಡಲು ಮಾತ್ರ ಬದುಕಿ ಬಂದಿದ್ದು ಮಾತ್ರ ಪವಾಡವೇ ಸರಿ. ರಾಮ್, TV9 ಮೈಸೂರು.